ಹಾಯ್ ನಮಸ್ತೆ ರೈತ ಬಾಂಧವರೇ, ನಾನು ನಿಮ್ಮ ರೈತ ಮಿತ್ರ ಕಿರಣ್ ಮಾತಾಡ್ತಾ ಇರೋದು. ಈ ಹಿಂದೆ ನಾನು ನಿಮಗೆ ಜಾಗೃತಿ ಮೂಡಿಸಿದ್ದೆ. ಫೈಲೆಕ್ಯೂರಿಯಾ ರೋಗಕ್ಕೆ ಯಾವ ರೀತಿ ಸ್ಪ್ರೇ ಮಾಡಬೇಕು, ಯಾವ ರೀತಿ ತೊಂದರೆ ಆಗಿದ್ದರೆ ಎಷ್ಟು ಸಲ ಸ್ಪ್ರೇ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದೆ. ನೇಟಿವ್ ಮತ್ತು ಅದ್ರ ಜೊತೆಗೆ ಎಕ್ಸಲೈ ಮ್ಯಾಕ್ಸ್ ಈ ಔಷಧಿನ ಯಾವ ರೀತಿ ಸಿಂಪಡಣೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಈ ಸಲ ಏನಾಗಿದೆ ಅಂತಂದರೆ, ನಾವು ಆಲ್ರೆಡಿ ಇದು ನಮಗೆ 4 ತಿಂಗಳು ಕಂಪ್ಲೀಟ್ ಆಗಿರೋ ಗಿಂಜರ್ ಪ್ಲಾಂಟೇಷನ್ ಅಂದಿದ್ದು ಆಲ್ರೆಡಿ 4 ತಿಂಗಳು ಕಂಪ್ಲೀಟ್ ಆಗಿದೆ. ಮತ್ತು ನಮ್ಮದು ರೋಗ ಹತೋಟಿಗೆ ಬಂದಿದೆ. ರೋಗ ಇದ್ದಿದ್ದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಫೈಲೆಕ್ಯೂರಿಯಾ ರೋಗ ಬಂದಿದ್ದು ಇಲ್ಲಿಂದ ಮುಂದೆಗೆ ಹರಡಿಲ್ಲ. ಈ ರೋಗ ಈ ಗಿಡದಿಂದ ಮುಂದೆ ಹರಡಿಲ್ಲ, ಇದು ಇಲ್ಲೇ ಸ್ಟಾಪ್ ಆಗಿದೆ ನೋಡಿ. ಈ ರೀತಿ ಫುಲ್ ಒಣಗೋಗುತ್ತೆ ಗಿಡ. ಆ ರೋಗ ಇಲ್ಲಿಗೆ ಹತೋಟಿಗೆ ಬಂದರೆ ಈ ರೀತಿ ಒಣಗೋಗುತ್ತೆ. ಆದ್ದರಿಂದ ಎಲ್ಲ ರೈತರು ಕಂಪ್ಲೀಟಾಗಿ ಈ ಸ್ಪ್ರೇನ ಮಾಡಬೇಕು ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟು ಇನ್ನೊಂದು ಬಾಧೆ ಸ್ಟಾರ್ಟ್ ಆಗಿದೆ. ಏನು ಅಂತಂದರೆ ಕೊಳವೆ ರೋಗ. ಕೊಳವೆ ರೋಗಕ್ಕೆ ಮಳೆ ಜಾಸ್ತಿ ಇರೋದ್ರಿಂದ ಕೊಳವೆ ರೋಗ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ, ಮೆಟಲೆಕ್ಸ್ ಮತ್ತು ಪ್ಲಾಂಟಮಿಷನ್ನು ಮತ್ತು ಬ್ಯಾಕ್ಟನಾಶಕ 3 ಮಿಕ್ಸ್ ಮಾಡಿ ಎಲ್ಲ ಸ್ಪ್ರೇ ಮಾಡಿ. ನನಗೆ 2-3 ಜನ ಫೋನ್ ಮಾಡಿ ಕೇಳಿದ್ರು, ನಮ್ಮದು 3 ತಿಂಗಳಾಗಿದೆ, ಜಾಸ್ತಿ ಹೊಡ್ತಾ ಬಂದಿಲ್ಲ ಅಂಥೇಳಿ. ಹಾಗಾಗಿ ಹೊಡ್ತದನ್ನ ನೀವು ಕನ್ಸಿಡರ್ ಮಾಡಬೇಡಿ. ಇವಾಗ ಮೊದಲು ಈ ಏನು ಫೈಲೆಕ್ಯೂರಿಯಾ ಇದೆ ಮತ್ತು ಕೊಳವೆ ರೋಗ ಇದೆ, ಇದನ್ನು ನಿಯಂತ್ರಣ ತನ್ನಿ. ಆಮೇಲೆ ನಾವು ಗಿಡ ಆ ರೋಗ ಅಲ್ಲಿಗೆ ಕಂಟ್ರೋಲ್ ಆದರೆ ನೆಕ್ಸ್ಟು ಯಾವ ರೀತಿ ಅದಕ್ಕೆ ಪ್ರಿಕಾಷನರಿ ತಗೋಬೇಕು ಅಂತೇಳಿ ನಾನು ಮತ್ತೆ ತಿಳಿಸ್ಕೊಡ್ತೀನಿ. ದಯಮಾಡಿ ಈ ಹಿಂದೆ 2 ವೀಡಿಯೋದಲ್ಲಿ ಮಾಡಿರೋ ರೀತಿ ಯಾವ ರೀತಿ ಹೇಳಿದ್ದೀನಿ ಅದೇ ರೀತಿ ಪಾಲಿಸಿ. ದಯಮಾಡಿ ಎಲ್ಲರೂ ಸ್ಪ್ರೇ ಮಾಡಿ. ಇದು ತುಂಬ ವೈರಸ್ ಜಾಸ್ತಿ ಅಟ್ಯಾಕ್ ಆಗಿರೋದ್ರಿಂದ ತುಂಬ ಎಲ್ರಿಗೂ ನಾಶ ಆಗ್ತಾಯಿದೆ. ಶುಂಠಿ ಪ್ಲಾಂಟೇಷನ್ ತುಂಬ ನಾಶ ಆಗಿದೆ. ಆದ್ದರಿಂದ ಎಲ್ಲ ಪ್ರಿಕಾಷನರಿ ತೊಗೊಂಡು ನಾವೇನು ಮಾಡಿದ್ದೀವಿ ಇದ್ರಲ್ಲಿ ರಿಸಲ್ಟ್ ಬಂದಿದೆ. ದಯಮಾಡಿ ಎಲ್ಲ ರೈತ ಮಿತ್ರರು ಇದನ್ನು ಸಿಂಪಡಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈಗ ಆಗ್ತಿರತಕ್ಕಂತಹ ತೊಂದರೆ ಇನ್ನೊಂದೇನು ಅಂತ ಅಂದರೆ, ಯಾರ್ಯಾರು ಕೊಳವೆ ರೋಗ ಬಂದಿದೆ ಪ್ಲಾಂಟಿಗೆ ಅವ್ರು ದಯಮಾಡಿ ನಾನು ಹೇಳ್ತಕ್ಕಂತಹ ಸ್ಪ್ರೇನ ದಯಮಾಡಿ ಮಾಡಿ. ಮ್ಯಾಟ್ಕೋ ಅಥವಾ ಮೆಟಲೆಕ್ಸು ಮತ್ತು ಪ್ಲಾಂಟಮಿಷನು ಅದ್ರ ಜೊತೆಗೆ ಒಂದು ಬ್ಯಾಕ್ಟನಾಶಕ 3 ಮಿಕ್ಸ್ ಮಾಡಿಕೊಂಡು ಎಲ್ಲಿ ರೋಗ ಕಂಡು ಬರುತ್ತೆ ಅಲ್ಲಿಗೆ ಜಾಸ್ತಿ ಹಿಡೀರಿ. ಮತ್ತು ಇದೇ ರೀತಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ರೈತರೆ.